ಗುರುಗಳೇ, ಶನಿ ಮಹಾತ್ಮ ತಮ್ಮ ಪಥವನ್ನ ಬದಲಾಯಿಸ್ತಾ ಇದ್ದಾರೆ 29ನೇ ತಾರೀಕಿಗೆ ಅಂತ ಹೇಳಿದ್ರಿ. ಅದಕ್ಕೆ ಪ್ರತಿನಿತ್ಯ ಪ್ರತಿಯೊಂದು ರಾಶಿಯ ಫಲ ಜೊತೆಗೆ ಶನಿ ದೋಷ ಹೇಗೆ ಪರಿಹಾರ ಮಾಡ್ಕೋಬೇಕು ಅಂತ ತಿಳಿಸ್ತಾ ಬರ್ತಾ ಇದ್ದೀರಾ. ಇವತ್ತು ತುಲಾ ರಾಶಿಯ ಫಲ ಜೊತೆಗೆ ಶನಿ ದೋಷ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ತಿಳಿಸ್ಕೊಡ್ತೀರಾ? ತುಲಾ ರಾಶಿಯನ್ನು ಯಾವ ರೀತಿಯಲ್ಲಿ ಆಡಿಸ್ತಾನೆ ಶನಿ ಮಹಾತ್ಮ ಹೇಳುವಂತಹದ್ದನ್ನು ನೋಡ್ಬೇಕು. ನೋಡಿ, ಸಾಧಾರಣವಾಗಿ ತುಲಾ ರಾಶಿಗೆ ಅಧಿಪತಿ ಶುಕ್ರ, ಶನಿ ಮಹಾತ್ಮನಿಗೆ ಮಿತ್ರ. ಆದ್ದರಿಂದ ಮಿತ್ರರಿಂದ ಸಾಕಷ್ಟು ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಇಲ್ಲಿ ಮಿತ್ರ ಇರಬಹುದು, ಮಿತ್ರೆಯರು ಇರಬಹುದು, ಸಖರಿರ್ಬೋದು, ಸಖಿಯರಿರ್ಬೋದು. ಅವರಿಂದ ಸಾಕಷ್ಟು ಪ್ರಯೋಜನಗಳು ಉಂಟಾಗುವಂತಹ ಸಾಧ್ಯತೆಗಳು, ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳು ಇರುವಂತಹದ್ದು. ಜೊತೆಯಲ್ಲಿ ತುಲಾ ರಾಶಿಯವರಿಗೆ ಅಧಿಪತಿ ಶುಕ್ರನಾದ್ದರಿಂದ ಸಿನಿಮಾ ರಂಗದಲ್ಲಿ ಅಥವಾ ಧಾರಾವಾಹಿ ಇತ್ಯಾದಿ ಬಣ್ಣದ ಬದುಕಿನಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೂ ಸಹಿತವಾಗಿ ಶನೇಶ್ವರನ ಕಾಟ ತಪ್ಪಿದ್ದಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ತೊಂದರೆಯನ್ನು ಕೊಟ್ಟಿದ್ದಾನೆ, ಕೊಡ್ತಾ ಇದ್ದಾನೆ, ಇನ್ನೇನು ಸ್ವಲ್ಪ ದಿವಸದವರೆಗೆ ಕೊಡ್ತಾನೆ. ತದನಂತರದಲ್ಲಿ ಅವನು 6ನೇ ಮನೆಯನ್ನು ಪ್ರವೇಶ ಮಾಡ್ತಾನೆ. 8ನೇ ದೃಷ್ಟಿಯಲ್ಲಿ ತುಲಾ ರಾಶಿಯನ್ನು ನೋಡ್ತಾನೆ. ಪಂಚಮ ಶನಿ ಬಿಟ್ಟು ಹೋಯಿತು ಹೇಳುವಂತಹ ಒಂದು ಸಂಭ್ರಮ ತುಲಾ ರಾಶಿಯವರಿಗೆ. ಗ್ರಹಚಾರ ಮುಗೀತು, ಇಲ್ಲ ಮುಗದಿಲ್ಲ, ಮುಗಿಯಿತು ಅಂತ ತಿಳ್ಕೊಳ್ಬೇಡಿ. ಶನಿ ಮಹಾತ್ಮನು 8ನೇ ದೃಷ್ಟಿಯಲ್ಲಿ ನಿಮ್ಮನ್ನು ನೋಡ್ತಾ ಇರ್ತಾನೆ. 8ನೇ ದೃಷ್ಟಿ ಅಂದ್ರೆ ಮುಕ್ಕಾಲು ದೃಷ್ಟಿಯಲ್ಲಿ ನೋಡ್ತಾನೆ. ಹಾಗಂತ ಪಂಚಮ ಶನಿ ಮುಗೀತದೆ. 5ನೇ ಮನೆಯಲ್ಲಿ ಶನಿ ಬಿಟ್ಟ ಅಂದ ತಕ್ಷಣದಲ್ಲಿ ಎಷ್ಟೋ ವೃದ್ಧಿ ಆಗ್ತದೆ. ಅಭಿವೃದ್ಧಿಯನ್ನು ಮಾಡ್ತಾನೆ, ಯಶಸ್ಸನ್ನು ಮಾಡ್ತಾನೆ, ಕೀರ್ತಿಯನ್ನು ಕೊಡ್ತಾನೆ, ಉದ್ಯೋಗದಲ್ಲಿ ಪ್ರಮೋಷನ್ ಕೊಡ್ತಾನೆ, ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ಏರಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದರೆ 8ನೇ ದೃಷ್ಟಿಯಲ್ಲಿ ನೋಡುವುದರಿಂದ ಆ ದೃಷ್ಟಿ ದೋಷದಿಂದ ಸಾಕಷ್ಟು ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಶನಿ ಮಹಾತ್ಮನ 8ನೇ ದೃಷ್ಟಿ ಅಷ್ಟಮ ಶನಿ ಇದ್ದಂತೆ. ಆದ್ದರಿಂದ ತುಂಬಾ ಜಾಗೃತಿಯಾಗಿರಿ. ವಾಹನ ಓಡಿಸುವಾಗ ತುಂಬಾ ಜಾಗ್ರತೆ. ಬಿಗುತನ ಉಂಟಾಗ್ತದೆ, ಬವಣೆ ಬರ್ತದೆ, ಬಳಲುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಈ ಸಂದರ್ಭದಲ್ಲಿ ದೇಹದಲ್ಲಿ ಕ್ಷೀಣತೆಯನ್ನು ಉಂಟು ಮಾಡ್ತಾನೆ, ಶಕ್ತಿಯನ್ನು ಕುಂದಿಸ್ತಾನೆ, ಆರೋಗ್ಯಕ್ಕೆ ತೊಂದರೆಯನ್ನು ಕೊಡ್ತಾನೆ ಶನಿ ಮಹಾತ್ಮ. ಆದ್ದರಿಂದ 8ರ ಶನಿ ಬಿದ್ದ ತಕ್ಷಣದಲ್ಲಿ ಶನಿ ಮಹಾತ್ಮನಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಳ್ಳಬೇಕು. ಶನೇಶ್ವರನ ದೇವಸ್ಥಾನದಲ್ಲಿ ಶನಿ ಶಾಂತಿಯನ್ನು ಮಾಡಿಕೊಂಡ್ರಂತೂ ತುಂಬ ಒಳ್ಳೆಯದು. ಮತ್ತೆ ಶನೇಶ್ವರನಿಗೆ ನೀವು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಶನಿ ಮಹಾತ್ಮನಿಗೆ 8 ಪ್ರದಕ್ಷಿಣೆ 8 ನಮಸ್ಕಾರವನ್ನು ಹೇಳಿದ್ದಾರೆ. ಮಾಡಿಕೊಂಡಲ್ಲಿ ಕ್ಷೇಮ. ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಅವನಿಗೆ ಉದ್ದಂಡ ನಮಸ್ಕಾರವನ್ನು ಮಾಡುವ ಹಾಗಿಲ್ಲ. ಬಗ್ಗಿ ನಮಸ್ಕಾರವನ್ನು ನೀವೇನಾದರೂ ಮಾಡಿದರೆ ಶನಿ ಮಹಾತ್ಮನ ದೃಷ್ಟಿ ನಿಮ್ಮ ಹೆಗಲನ್ನು ನೋಡ್ತದೆ. ಶನಿ ಮಹಾತ್ಮನು ಹೆಗಲನ್ನು ಏರ್ತಾನೆ ಹೇಳುವಂತಹದ್ದೊಂದಿದೆ. ಏನಾದರೂ ಹೆಗಲನ್ನು ಏರ್ದ ಅಂದರೆ ನಿಮಗೆ ಒಂದು ಕಡೆ ನಿಲ್ಲಲಿಕ್ಕೆ ಬಿಡೋದಿಲ್ಲ. ನೀವು ಶನಿ ಮಹಾತ್ಮನು 2.5 ವರ್ಷ ಇರ್ತಾನೆ. ಆ 2.5 ವರ್ಷದಲ್ಲಿ 8 ಸಾರಿ ಆದರೂ ನಿಮ್ಮ ಉದ್ಯೋಗವನ್ನು ಬದಲಾವಣೆ ಮಾಡ್ತಾನೆ, ಅಥವಾ 8 ಕಿಲೋಮೀಟರ್ ಆದರೂ ನಿಮ್ಮನ್ನು ಓಡಿಸ್ತಾನೆ. ಆದ್ದರಿಂದ ತುಂಬ ಜಾಗೃತಿಯಾಗಿರಬೇಕಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ. ಪಂಚಮ ಶನಿಯ ದೋಷ ಪರಿಹಾರವಾದರೂ ಶನಿ ಮಹಾತ್ಮನ ದೃಷ್ಟಿಯ ದೋಷ ನಿವಾರಣೆಯಾಗೋದಿಲ್ಲ. ಆದ್ದರಿಂದ ಆ ದೃಷ್ಟಿ ದೋಷ ಪರಿಹಾರಕ್ಕೆ ನೀವೇನು ಮಾಡಿಕೊಳ್ಬೇಕು? ವಿಶೇಷವಾಗಿ ಶನಿ ಮಹಾತ್ಮನಿಗೆ ಬೆನ್ನು ತೋರಿಸಬಾರ್ದು, ಶನಿ ಮಹಾತ್ಮನಿಗೆ ವಿಶೇಷವಾಗಿ ಹೆಗಲನ್ನು ತೋರಿಸಬಾರ್ದು. ಶನಿ ಮಹಾತ್ಮನಿಗೆ ನಮಸ್ಕಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಉದ್ದಂಡ ನಮಸ್ಕಾರವನ್ನಾಗಿರಲಿ ಅಥವಾ ಬಗ್ಗೆ ಪಂಚ ನಮಸ್ಕಾರವನ್ನಾಗಿ ಮಾಡುವ ಹಾಗಿಲ್ಲ. ಅದರಿಂದ ನಿಮಗೆ ತೊಂದರೆ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋದವರು ಆಂಜನೇಯನ ದರ್ಶನವನ್ನು ಮಾಡಿಕೊಂಡೇ ಬರಬೇಕು. ಆಗ ಶನಿ ದೋಷ ಕಡಿಮೆ ಆಗ್ತದೆ. ಇಲ್ಲದಿದ್ದಲ್ಲಿ ಸಾಕಷ್ಟು ತೊಂದರೆ. ಮೊದಲು ಗಣಪತಿ ದರ್ಶನ, ಆಮೇಲೆ ಶನೇಶ್ವರನ ದರ್ಶನ, ಆಮೇಲೆ ಆಂಜನೇಯನ ದರ್ಶನವನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಬರುವಂತಹ ಅಷ್ಟಮ ದೃಷ್ಟಿಯ ದೋಷ ಪರಿಹಾರವಾಗಿ ಸುಖ ಪ್ರಾಪ್ತಿ. ಜೊತೆಯಲ್ಲಿ ಕಪ್ಪು ಬಣ್ಣದ ದಾರವನ್ನು ಎಡಗೈಗೆ ಅಥವಾ ಎಡಗಾಲಿಗೆ ಕಟ್ಟಿಕೊಳ್ಳುವುದರಿಂದ ಶನೇಶ್ವರನ ಪೀಡೆ ಕಡಿಮೆ ಆಗ್ತದೆ. ಸಾಧಾರಣವಾಗಿ ಶನಿ ಮಹಾತ್ಮನು ಹೆಣ್ಣು ಮಕ್ಕಳಿಗೆ ಎಡಭಾಗದಲ್ಲೇ ಇರ್ತಾನೆ. ಆದ್ದರಿಂದ ಎಡಭಾಗದ ಕೈಗೆ ಅಥವಾ ಎಡಭಾಗದ ಕಾಲಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳುವುದರಿಂದ ಶನೇಶ್ವರನು ಸುಪ್ರೀತನಾಗ್ತಾನೆ. ನಿಮ್ಮ ಬಗ್ಗೆ ಅವನ ಕೃಪಾಶೀರ್ವಾದ ಸದಾಕಾಲದಲ್ಲೂ ಇರ್ತದೆ. ಆದ್ದರಿಂದ ಆ ರೀತಿಯಲ್ಲಿ ಮಾಡಿಕೊಳ್ಳುವುದರಿಂದ ದೋಷವನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಶನೇಶ್ವರನ ಪ್ರೀತಿಯನ್ನ, ಶನೇಶ್ವರನ ಕೃಪಾಕಟಾಕ್ಷವನ್ನ ಪಡೆದುಕೊಳ್ಳಬೇಕು ಅಂತಾದಲ್ಲಿ ಸಾಧ್ಯವಾದರೆ ವರ್ಷಕ್ಕೆ ಒಂದರಂತೆ 3 ವರ್ಷಗಳ ಕಾಲ ಮನೆಯಲ್ಲಿ ಶನೇಶ್ವರನ ವ್ರತಾಚರಣೆಯನ್ನು ಮಾಡಿಕೊಳ್ಳಿ. ಕುಂಭದಲ್ಲಿ ಕಂಠಪೂರ್ತಿಯಾಗಿ ಕಪ್ಪು ಎಳ್ಳನ್ನು ತುಂಬಿ ಶನೇಶ್ವರನ ಪೂಜೆ ಮಾಡಿಸುವುದಕ್ಕೆ ಬಂದಂತಹ ಅರ್ಚಕರಿಗೆ ದಾನವನ್ನಾಗಿ ಕೊಡಿ. ಆಗ ನಿಮ್ಮ ಕಷ್ಟ ಎಲ್ಲ ನಿವಾರಣೆ ಆಗ್ತದೆ.
ಶುಭ ಉಂಟಾಗ್ತದೆ. ಈ 2.5 ವರ್ಷಗಳ ಕಾಲ ತುಂಬ ಜಾಗ್ರತೆ ಬೇಕು. ಜಾಗ್ರತೆಯಿಂದಿದ್ದಲ್ಲಿ ಏನೂ ತೊಂದರೆ ಇಲ್ಲ, ಒಳ್ಳೆಯದಾಗುತ್ತೆ, ಶುಭವಾಗುತ್ತೆ.